ವೆಲ್ಕಮ್ ಟು ರುದ್ರಪ್ರಿಯಾ ಕನ್ನಡ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾ, ಹಾಗೆ ನನ್ನ ಮಗ ದೈವಿಕ್. ಇವತ್ತು ನಾವು ಮಾರ್ನಿಂಗ್ ಸ್ವಲ್ಪ ಪರ್ಸ್ನಲ್ ಕೆಲಸಕ್ಕೋಸ್ಕರ ಹೊರಗಡೆ ಹೊರಟಿದ್ವಿ. ಹಾಗೆ ನಿಮಗೆ ಒಂದು ಬ್ಲಾಗ್ ಮಾಡಿಬಿಟ್ಟು ಮಂಗಳೂರು ಇವಾಗಿನ ಸ್ಮಾರ್ಟ್ ಸಿಟಿ ಹೇಗಿದೆ ಅನ್ನೋದನ್ನು ತೋರಿಸೋಣ ಅಂತ ಹೊರಟಿದ್ದೀನಿ. ಇನ್ನು ಸ್ಮಾರ್ಟ್ ಸಿಟಿ ಆಗಿಲ್ಲ, ಅದರಿಂದ ಆಗ್ತಾ ಇರೋ ಕೆಲಸದಿಂದ ನಮಗಾಗ್ತಿರೋ ಫಜೀತಿ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಒಳ್ಳೆಯದಾಗಬೇಕು ಅಂದರೆ ಸ್ವಲ್ಪ ಕಷ್ಟಪಡಲೇಬೇಕಲ್ಲ. ಹಾಗೆ ಸ್ಮಾರ್ಟ್ ಸಿಟಿ ಆಗೋ ಬರೋದಲ್ಲಿ ಮಂಗಳೂರಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಅಲ್ಲಲ್ಲೇ ಗುಂಡಿಗಳನ್ನು ತೋಡಿದ್ದಾರೆ. ಅದರಲ್ಲೂ ಮಂಗಳೂರು ಹಾಟ್ ಸ್ಪಾಟ್ ಅಂತಲೇ ಹೇಳೋ ಹಂಪನಕಟ್ಟೆಯಲ್ಲಂತೂ ತುಂಬಾ ಬರದಲ್ಲಿ ಕೆಲಸ ನಡೀತಾನೇ ಇದೆ. ಅದು ಸುಮಾರು 2.5 ವರ್ಷದಿಂದ ನಡೀತಾನೇ ಇದೆ. ಈ ಲಾಕ್ಡೌನ್, ಕೋವಿಡ್ ಈ ಥರದ್ರಿಂದ ಸ್ಟಾಪ್ ಆಗಿತ್ತು. ಈಗ ಒಂದು ಹಂತಕ್ಕೆ ಬರ್ತಾ ಇದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮಂಗಳೂರು. ಕೆಲವೊಂದು ಜಾಗಗಳು ನೋಡ್ತಾ ಇದ್ದರೆ ತುಂಬ ನೀಟಾಗಿ ಕೂಡ ಇದೆ. ಆದರೆ ಇನ್ನೂ ಕೆಲವು ಹತ್ರ ಕೆಲಸ ಹಾಗೆ ನಡೀತಾ ಇದೆ. ಅದರಿಂದ ಟ್ರಾಫಿಕ್ ಜಾಮ್ ಕೂಡ ಆಗ್ತಾಯಿದೆ. ನಾವಿವತ್ತು ಸಿಟಿ ಬಸ್ಸಲ್ಲಿ, ಗೌರ್ಮೆಂಟ್ ಸಿಟಿ ಬಸ್ ತುಂಬ ಮಂಗಳೂರಲ್ಲಿ ಕಡಿಮೆ, ಅಲ್ಲೊಂದು ಇಲ್ಲೊಂದು ಸಿಗುತ್ತೆ. ಹಾಗೆ ಪ್ರೈವೇಟ್ ಬಸ್ಗಳು ತುಂಬ ಜಾಸ್ತಿ, ಸಿಟಿ ಬಸ್ಗಳು. ನಾವಿವತ್ತು ಸ್ಟೇಟ್ ಬ್ಯಾಂಕ್ ಅಂತಲೇ ಹೇಳ್ತಾರೆ ಮಂಗಳೂರಲ್ಲಿ. ಅಂದರೆ ಇಲ್ಲಿ ಸುಮಾರಷ್ಟು ಗೋರ್ಮೆಂಟ್ಗೆ ಸಂಬಂಧಪಟ್ಟಂತೆ ಕಚೇರಿಗಳಿದ್ದಾವೆ. RTO ಆಫೀಸ್ ಇರ್ಬೋದು, ವಾರ್ತಾ ಇಲಾಖೆ, ಹಾಗೆ ಸುಮಾರು ಕೃಷಿ ಇಲಾಖೆಗಳು ಇಲ್ಲಿ ಸಿಗುತ್ತೆ. ಇದು ಹಂಪನಕಟ್ಟೆ ಪ್ರೈವೇಟ್ ಬಸ್ ಸ್ಟಾಪ್. ಇದು ನೋಡಿ, ಇಲ್ಲಿ ಕೆಲಸ ಎಲ್ಲ ನಡೀತಾನೆ ಇದೆ. ನಂಗೆ ಆದಷ್ಟು ನಾನು ಶೂಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಯಾಕಂದರೆ ಜನ ಎಲ್ಲ ಇರ್ತಾರೆ ಅಲ್ಲ, ನೋಡ್ತಾ ಇರ್ತಾರೆ, ಅಷ್ಟು ಕಂಫರ್ಟ್ ಆಗ್ತಾ ಇರಲ್ಲ. ನಾನು ಸಿಟಿ ಬಸ್ಸಲ್ಲಿ ಹೋಗ್ತಾ ಇದ್ದೆ, ಸ್ವಲ್ಪ ಹಾಗೆ ಶೂಟ್ ಮಾಡ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಆನ್ ದ ವೇ ಹಾಗೆ ಪಿಜ್ಜಾದ ನೋಡಿಬಿಟ್ಟು ದೈವಿಕ್ ಡೊಮಿನೋಸ್ಗೆ ಹೋಗುವ ಅಂತ. ಯಾಕಂದರೆ ನನಗೆ ಪಿಜ್ಜಾ ಹಟ್ಟಿಗಿಂತ ಡೊಮಿನೋಸ್ ತುಂಬ ಇಷ್ಟ. ಇಲ್ಲಿ ಚಿಲಿಂಬೆಯಲ್ಲಿರುವ ಡೊಮಿನೋಸ್ಗೆ ಬಂದಿದ್ದೀವಿ. ಕೆಲವೊಂದು ಪಿಕ್ಚರ್ಸ್ಗಳನ್ನು ನೋಡಿದೆ ಇಲ್ಲಿ ಬಂದಾದಮೇಲೆ. ಅದು ತಿಳ್ಕೊಂಡಿರೋ ಮಾಹಿತಿನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಟಾಮ್ ಮೆನಾಗೋ ಅವರು ಈ ಅಮೇರಿಕಾದಲ್ಲಿ ಒಂದು ಪಿಜ್ಜಾ ಈ ಥರ ಡೊಮಿನೋ ಅಂತ ಹೆಸರಲ್ಲಿ ಶುರು ಮಾಡಿದರು. ಇವರು ಒಂಥರ ಸೋತು ಗೆದ್ದಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ತನ್ನ ಸಂಸ್ಥೆಯಲ್ಲೇ ತಾನು ಹಾಳಾಗಿ ದುಡ್ದು ಸಾಲ ತೀರಿಸಿ ಕೊನೆಗೆ ಹಲವಾರು ಬ್ರಾಂಚ್ಗಳನ್ನು ಓಪನ್ ಮಾಡಿದರು. ಅಂಥ ಒಂದು ಆದರ್ಶ ವ್ಯಕ್ತಿ ಇವರು. ಇವರು ಚಿಕ್ಕದರಲ್ಲೇ ತಂದೆ ತಾಯಿನ ಕಳ್ಕೊಂಡು ಕೊನೆಗೆ 18 ವರ್ಷ ತುಂಬ ಅಷ್ಟೊತ್ತಿಗೆ ಕೆಲವೊಂದು ಆಶ್ರಮಗಳು, ರಿಲೇಟಿವ್ ಸಹಾಯದ ಮೂಲಕ ಬೆಳೆದು ಸಣ್ಣ ಪುಟ್ಟ ಕೆಲಸ ಮಾಡಿ ಸೇವಿಂಗ್ಸಲ್ಲಿ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು. ಹಾಗಾಗಿ ಈ ಲೋಗೋ ಅರ್ಥ ಏನಪ್ಪ ಅಂದರೆ, ಇವರು ಮೊದಲು ಒಂದು ಬ್ರಾಂಚನ್ನು ಶುರು ಮಾಡಿದರು, ನಂತರದಲ್ಲಿ 2 ಬ್ರಾಂಚ್ ಶುರು ಮಾಡಿದ್ರು. ಹೀಗೆ ಅನೇಕ ಬ್ರಾಂಚ್ಗಳನ್ನು ಶುರು ಮಾಡಬೇಕು ಅನ್ನೋ ಕನಸುಗಳನ್ನು ಹೊತ್ತಿರೋ ಅಂಥ ಲೋಗೋ ಇದು. ನನಗೆ ಈ ಪಿಕ್ಚರ್ ನೋಡ್ತಿದ್ದಾಗೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಆಯಿತು. ಹಾಗಾಗಿ ನಾನು ಸರ್ಚ್ ಮಾಡಿದೆ ಡೊಮಿನೋಸ್ ಪಿಜ್ಜಾ ಬಗ್ಗೆ. ಈ ವ್ಯಕ್ತಿ ನಿಜವಾಗೂ ಆದರ್ಶವಾದರು. ಇವ್ರದ್ದೇ ಒಂದು ಹೋಟೆಲ್ ಮೇನ್ ಬ್ರಾಂಚ್ ಸುಟ್ಟಾಗ ಅದು ಬ್ಯಾಂಕ್ ಹತ್ರ ಅವರು ಸಾಲ ತೀರ್ಸೋಕ್ಕಾಗದೆ ಅವ್ರ ಸಂಸ್ಥೆನ ಒಪ್ಪಿಸ್ಬೇಕಾಯಿತು. ಆವಾಗ ಅವ್ರದ್ದೇ ಸಂಸ್ಥೆಯೆಲ್ಲ ಹಾಳಾಗಿದ್ದು ಅದನ್ನು ಇನ್ನೂ 1000 ಸಂಸ್ಥೆಗಳನ್ನು ಇವರು ಬ್ರಾಂಚ್ಗಳನ್ನು ಓಪನ್ ಮಾಡಿದರು. ಅದು ಇವ್ರ ಟ್ರಿಕ್ಕು ಮತ್ತು ತಲೆ ಉಪಯೋಗಿಸ್ಬಿಟ್ಟು ಏನಪ್ಪ ಅಂದರೆ 3 ನಿಮಿಷದಲ್ಲಿ ನಿಮ್ಮ ಮನೆಗೆ ಪಿಜ್ಜಾ ಆರ್ಡ್ರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಆಮೇಲೆ ಲೈವ್ ಆಗಿ ಪಿಜ್ಜಾ ಹೇಗೆ ಮಾಡ್ತೀವಿ ಅನ್ನೋದನ್ನು ಕೂಡ ಇವ್ರು ತೋರ್ಸೋಕ್ಕೆ ಶುರು ಮಾಡಿದರು. ಹೀಗೆ ಅಟ್ರ್ಯಾಕ್ಟ್ ಆಗುವಂಥ, ಜನಗಳಿಗೆ ಇಷ್ಟ ಆಗುವಂಥ ಕೆಲವೊಂದು ಥೀಮ್ ಇಟ್ಕೊಂಡು ಇವರು ಒಂದು ಈ ಸಂಸ್ಥೆಯನ್ನು ನಡೆಸೋಕ್ಕೆ ಶುರು ಮಾಡಿದರು. 30 ನಿಮಿಷದಲ್ಲೇ ಹೇಗೆ ಮನೆಗೆ ಪಿಜ್ಜಾ ಸರ್ವ್ ಮಾಡ್ತಾರೆ ಅನ್ನೋದು ತಿಳ್ಕೊಬೇಕು ಅನ್ನೋ, ಹೇಗೆ ಮಾಡಲಿಲ್ಲ ಅಂದರೆ ಫ್ರೀಯಾಗಿ ಸಿಗುತ್ತಲ್ಲ ಅನ್ನೋದಕ್ಕೋಸ್ಕರನಾದರೂ ಆರ್ಡ್ರ್ ಮಾಡೋಕ್ಕೆ ಶುರು ಮಾಡಿದರು. ಬಟ್ ನಿಜವಾಗೂ ಎಮ್ಮಿಯಾಗಿರೋ ಟೇಸ್ಟಿಯಾಗಿ ಮಾಡ್ತಾರೆ. ಹಾಗೆ ಫ್ರೆಂಡ್ಲಿಯಾಗಿ ಕೂಡ ಇದ್ದಾರೆ. ಚಿಲಿಂಬೆಯಲ್ಲಿ ಇರೋವಂಥ ಈ ಪಿಜ್ಜಾ ಹಟ್ಟಿಗೆ ಡೊಮಿನೋಸ್ ಪಿಜ್ಜಾಗೆ ನಾವು ತುಂಬ ಭೇಟಿ ಕೊಡ್ತಾ ಇರ್ತೀನಿ. ಅಂದಾಗೆ ಪಿಜ್ಜಾ ಹಟ್ಟಲ್ಲಿ ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ. ತುಂಬ ರಫ್ ಆಗಿರುತ್ತೆ, ಅಲ್ಲಿ ಗಟ್ಟಿಯಾಗಿರುತ್ತೆ. ಇವರೊಂಥರ ಸಾಫ್ಟಾಗಿ ಚೆನ್ನಾಗಿ ಇರುತ್ತೆ. ಅವರು ಪ್ಲೇಟಿಂಗಲ್ಲಿ ಸರ್ವ್ ಮಾಡ್ತಾರೆ, ಇವರು ಬಾಕ್ಸಲ್ಲಿ ಈ ಥರ ಸರ್ವ್ ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಬಟ್ ಇವ್ರದ್ದು ಟೇಸ್ಟಿಯಾಗಿರುತ್ತೆ ತುಂಬಾ. ನನಗೆ ಇವ್ರು ಡೊಮಿನೋಸ್ ತುಂಬ ಇಷ್ಟ. ನೀವು ಹೇಳಿ ನಿಮಗೆ ಯಾವ ಪಿಜ್ಜಾ ತುಂಬ ಇಷ್ಟ ಅಂತ ಹೇಳಿ. ನಾನು ನ್ಯಾಚುರಲ್ ಫ್ರೂಟ್ಸ್ ಜ್ಯೂಸ್ನ ಮ್ಯಾಂಗೋ ಜ್ಯೂಸ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಕೋಕೆಲ್ಲ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ದೈವಿಕಂತೂ ಫುಲ್ ಎಕ್ಸೈಟ್ ಆಗಿದ್ದ. ತುಂಬ ದಿನದ ಮೇಲೆ ಪಿಜ್ಜಾ ತಿಂತಾ ಇದ್ದಾನೆ. ಅವನಿದು ಐ ಥಿಂಕ್ 2ನೇ ಸರಿ ತಿಂತಾ ಇರೋದು. ನಾವು ಹೆಚ್ಚಾಗಿ ಪಿಜ್ಜಾ ಇದಕ್ಕೆ ಹೋಗಲ್ಲ, ಯಾವಾಗಾದರೂ ರೇರಾಗಿ ಹೋಗ್ತಾ ಇರ್ತೀನಿ. ನನ್ನ ತಂಗಿ ತುಂಬ ಇಷ್ಟ ಪಿಜ್ಜಾ. ಅವಳು ಪಿಜ್ಜಾ ಹಟ್ಟಿಗೆ ಹೋಗಿ ಕರ್ಕೊಂಡು ಹೋಗಿಲ್ಲ ಒಂದು ಟೈಮ್. ನನಗೆ ಇಷ್ಟ ಆಗಲಿಲ್ಲ. ನಾನು ಡೊಮಿನೋಸ್ ತಿಂದಿದ್ದೆ ಅದಕ್ಕಿಂತ ಮುಂಚೆ. ಸೊ ನನಗೆ ಇದೇ ಇಷ್ಟ, ಯಾಕಂದರೆ ತುಂಬ ಸಾಫ್ಟಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ನಂಗೆ ಏನೇನು ಬೇಕೋ ಅದನ್ನು ನಾನು ಆ್ಯಡ್ ಮಾಡಿಕೊಂಡು ತೊಗೊಂಡ್ವಿ. ಕ್ಯಾಪ್ಸಿಕಮ್ಮು ಅವನಿಗೆ ಇದು ಎಲ್ಲ ತುಂಬ ಇಷ್ಟ, ಕಾರ್ನೆಲ್ಲ ತುಂಬ ಇಷ್ಟ.
ನಂಗೆ ಚೀಸೆಲ್ಲ ಜಾಸ್ತಿ ಇಷ್ಟ ಆಗಲ್ಲ, ಸ್ವಲ್ಪ ಸ್ವಲ್ಪ ಮೀಡಿಯಮ್ಮಾಗಿ ಚೀಸ್ ಇದ್ದರೆ ಇಷ್ಟ. ನೋಡಿ ಅವನು ಎಷ್ಟು ಎಕ್ಸೈಟ್ ಆಗಿದ್ದಾನೆ ಅಂತ. ಹೌ ಇಸ್ ಇಟ್? ಯಮ್ಮಿ. ನಾನು ನಾರ್ಮಲ್ ಆರ್ಡ್ರ್ ಮಾಡಿದ್ದೆ, ಸೊ ಹಾಗಾಗಿ ಅವ್ನು ನನಗೆ ಒಂದೇ ಒಂದು ಪೀಸ್ ಕೊಟ್ಟಿದ್ದು, ನಾನು ಇನ್ನೊಂದು ಆರ್ಡ್ರ್ ಮಾಡಿಕೊಂಡೆ. ನಾನಿದು ನಾನೊಳಗೆ ಒಂದು ಟಿಕ್ಕಾಗಳು, ಆಲೂ ಟಿಕ್ಕಾ ಆ ಥರ ಇಟ್ಟಿರ್ತಾರೆ, ಇದು ಮೆಕ್ಸಿಕನ್ ಫ್ಲೇವರಲ್ಲಿತ್ತು. ಅಂದಾಗಿ ಈ ಸಂಸ್ಥೆನ ಹುಟ್ಟಾಕಿದಂಥ ಥಾಮಸ್ ಅವ್ರ ಬಗ್ಗೆ ನಂಗೆ ಕೇಳ್ತಾ ಇದ್ದಾಗೆ ತುಂಬಾ ಖುಷಿ ಆಗುತ್ತೆ. ತಾಮ್ ಅವರು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಕಳ್ಕೊಂಡು ಇಂಡಿಪೆಂಡೆಂಟಾಗಿ ಓದಿ ಏನೋ ಒಂದು ಸಾಧಿಸಬೇಕು ಅಂತ ಹೊರಟು ಕೊನೆಗೆ ತಳ್ಳೋ ಗಾಡಿಯಲ್ಲಿ ಜೀವನವನ್ನು ಶುರು ಮಾಡಿ ಅಲ್ಲಿಂದ ಒಂದು ಸಂಸ್ಥೆ 3 ಸಂಸ್ಥೆಯನ್ನು ಹುಟ್ಟಾಕಿ ಕೊನೆಗೆ ಅದು ಲಾಸ್ ಆಗಿ ಮತ್ತು ಬ್ಯಾಂಕ್ ಅವ್ರು ವಶ ಆಗಿ ಬ್ಯಾಂಕಿಂದ ಯಾರೂ ಅದು ಸಂಸ್ಥೆಯನ್ನು ಕೊಳ್ಳೋಕೆ ಮುಂದೆ ಬರದೇ ಇದ್ದಾಗ ತಾವೇ ಹೋಗಿ ನಾನಿಲ್ಲಿ ಹಾಳಾಗಿ ದುಡ್ದು ನಿಮ್ಮ ಸಾಲ ಎಲ್ಲ ತೀರಿಸ್ತೀನಿ ಅಂತ ಹೇಳಿ ತಮ್ಮ ಐಡಿಯಾನ ಉಪಯೋಗಿಸ್ಕೊಂಡು ಮತ್ತೆ ಸೋತ ಜಾಗದಲ್ಲೇ ಗೆಲುವನ್ನು ಕಂಡಂಥ ಮಹಾನ್ ವ್ಯಕ್ತಿಯವರು. ಇಂಥ ವ್ಯಕ್ತಿಗಳನ್ನು ಆದರ್ಶವಾಗಿ ಇಟ್ಕೊಂಡು ಬದುಕೋದನ್ನು ಕಲಿಬೇಕು ಇವಾಗಿನ ಜನ ಅನಿಸುತ್ತೆ. ಯಾಕಂದರೆ ಚಿಕ್ಕ ಚಿಕ್ಕ ಸೋಲನ್ನೇ ದೊಡ್ಡ ಸೋಲು ಅಂದ್ಕೊಂಡು ಅವಮಾನ ಅಂದ್ಕೊಂಡು ಸೂಸೈಡ್ ಅಥವಾ ದೊಡ್ಡ ದೊಡ್ಡ ನಿರ್ಧಾರಕ್ಕೆ ಒಳಗಾಗ್ತಾ ಇದ್ದಾರೆ. ಇಂಥ ವ್ಯಕ್ತಿಗಳನ್ನು ಆದರ್ಶವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ನಾನು ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.